ಮನೆ ಕ್ಲೀನ್ ಮಾಡಬೇಕಾದ್ರೆ ತುಂಬ ಹಳೆ ರೇಷ್ಮೆ ಜರಿ ಸೀರೆಗಳು ಕೆಲವು ಸಿಕ್ಕಿತು. ಅದನ್ನೆಲ್ಲ ಬಿಸಾಡು ಅಂದ್ಕೊಂಡೆ. ಆವಾಗ ಅದಕ್ಕೂ ಒಳ್ಳೆ ಬೆಲೆ ಕೊಡುವವರು ಇದ್ದಾರಂತ ಗೊತ್ತಾಯಿತು. ಅದಕ್ಕೆ ಅದನ್ನೆಲ್ಲ ಇಟ್ಕೊಂಡು ನಾನು ಬಂದಿದ್ದೇನೆ ಮಂಗಳೂರಿನ ಕಾರ್ಶೀಟ್ನ ರಾಮಕಾಂತಿ ಥಿಯೇಟರ್ನ ಹತ್ತಿರ ಇರೋ ವೆಂಕಟರಮಣ ಆರ್ಕೇಡ್ನಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿರುವ ಕಾಂಚೀಪುರಂ ರೇಷ್ಮೆ ಸೆಂಟರ್ಗೆ ಬಂದಿದ್ದೇನೆ. ಈ ಕಾಂಚೀಪುರಂ ರೇಷ್ಮೆ ಸೊಸೈಟಿ ಪ್ರೈಸ್ನಲ್ಲೇ ಹಣ ಕೊಡುವ ಏಕೈಕ ಬ್ರ್ಯಾಂಚ್ ಇದು. ಮಂಗಳೂರಿನಲ್ಲಿ ವರ್ದಿದ್ದು ಒಂದೇ ಬ್ರ್ಯಾಂಚ್ ಇರೋದು. ನಿಮ್ಮ ಮನೆಯಲ್ಲೂ ತುಂಬ ಹಳೆ 10-15-20 ವರ್ಷದ ಹಳೇ ರೇಷ್ಮೆ ಜರಿ ಸೀರೆ ಇದ್ದರೆ ಅದನ್ನ ಇಟ್ಕೊಂಡು ನೀವಿಲ್ಲಿಗೆ ಖಂಡಿತವಾಗಿಯೂ ಬರ್ಬೋದು. ಯಾವ ಸೀರೆಗೆ ಹೇಗೆ ಬೆಲೆ ಸಿಗ್ತದೆ ಅಂತ ಅವರೇ ಇಲ್ಲಿ ಡೀಟೇಲ್ ಆಗಿ ಹೇಳ್ತಾರೆ. ಕಂಚಿಲೇರ ಉತ್ತಮ ಬೆಲೆ ಸೊಸೈಟಿ ರೇಟ್ಗೆ ನಾವು ಕೊಡ್ತೀವಿ. ಮಂಗಳೂರಲ್ಲಿ ಹೈಯೆಸ್ಟ್ ರೇಟ್ಗೆ ನಾವು ತಗೊಳ್ತೀವಿ ಮೇಡಮ್. ಪ್ಯೂರ್ ಜರಿಗೆ ಮಾತ್ರ. ಈ ಬಿಳಿ ಬಣ್ಣ ಬಂದ್ರೆ ಮಾತ್ರ ತಗೊಳ್ಳೋದು, ಈ ಕೆಂಪು ಬಣ್ಣ ಬಂದ್ರೆ ತಗೊಳ್ಳೋದಿಲ್ಲ. ಹಳೆ ಸೀರೆ ಮಾತ್ರ, ಹೊಸ ಸೀರೆಗೆ ಇಲ್ಲ. ಹೊಸ ಸೀರೆ ತಿಕ್ಕಿದ್ರೆ ಬಿಳಿ ಬಣ್ಣ ಬರ್ತದೆ, ಅದು ನಾವು ತಗೊಳ್ಳೋದಿಲ್ಲ. ಹೊಸ ಸೀರೆಗೆ ನಾವು ತಗೊಳ್ಳೋದಿಲ್ಲ, ಹಳೆಯದು ಮಾತ್ರ. ತಿಕ್ಕಿದ್ರೆ ಈ ಬಿಳಿ ಬಣ್ಣ ಬಂದ್ರೆ ಮಾತ್ರ ನಾವು ಕಾಂಜೀಪುರದ ಮಿಲ್ಲಿನಲ್ಲಿ ಕೊಡುವ ಉತ್ತಮ ಬೆಲೆ ಹೈಯೆಸ್ಟ್ ರೇಟ್ ಮಂಗಳೂರಲ್ಲಿ ನಾವು ಕೊಡ್ತೀವಿ. ಮತ್ತೆ ಕೆಂಪು ಕಲರ್ ಬಂದ್ರೆ ತಗೊಳ್ಳೋದಿಲ್ಲ. ಕೆಮ್ಮು, ಎಲ್ಲೋ, ಪ್ಲಾಸ್ಟಿಕ್, ಬಾರ್ಡರ್ ಸೀರೆಗಳು, ಫ್ಯಾನ್ಸಿ ಸೀರೆಗಳು ಅದೆಲ್ಲ ನಾವು ತಗೊಳ್ಳೋದಿಲ್ಲ. ರೇಷ್ಮೆ ಜರಿ ಸೀರೆಗಳು ಮಾತ್ರ ಓಲ್ಡ್ ಹಳತ್ತು ತಿಕ್ಕಿದ್ರೆ ಬಿಳಿ ಬಣ್ಣ ಬರಬೇಕು, ಅದು ಬಂದ್ರೆ ಮಾತ್ರ ನಾವು ತಗೊಳ್ಳೋದು. ಹೈಯೆಸ್ಟ್ ರೇಟ್ ಮಂಗಳೂರಲ್ಲಿ ನಾವು ಕೊಡ್ತೀವಿ ಮೇಡಮ್. ಕಾಂಚೀಪುರಂ ಮಿಲ್ನಲ್ಲಿ ಕೊಡುವ ಉತ್ತಮ ಬೆಲೆ. 15-20 ವರ್ಷದ ಹಿಂದಿನ ಹಳೆ ರೇಷ್ಮೆ ಜರಿ ಸೀರೆ ಇದ್ರೆ ಮಾತ್ರ ಇಟ್ಕೊಂಡು ಬನ್ನಿ, ಕೈ ತುಂಬ ಹಣ ಸಿಗ್ತದೆ. ಅದು ಯಾವ ಸೀರೆ ರಿಜೆಕ್ಟ್ ಆಗಿದೆ, ಇಲ್ಲಿ ಯಾವ ಸೀರೆಗೆ ಬೆಲೆ ಸಿಕ್ಕಿದೆ ಅಂತ ನೀವಿಲ್ಲಿ ಕಣ್ಣಾರೆ ನೋಡ್ಬೋದು. ನನಗಂತೂ ಕೈ ತುಂಬ ಹಣ ಸಿಕ್ಕಿದೆ.